ಎಲ್ರಿಗೂ ನಮಸ್ಕಾರ. ಮೈಕ್ರೋಗ್ರೀನ್ ಕೃಷಿಗೆ ಎಲ್ಲರಿಗೂ ಸ್ವಾಗತ. ಮೈಕ್ರೋಗ್ರೀನ್ಸಲ್ಲಿ ಪಾಲಕ್ ಮೈಕ್ರೋಗ್ರೀನ್ಸ್ನ ನಾವು ಯಾವ ರೀತಿಯಾಗಿ ಮನೇಲೆ ಬೆಳಿಬೋದು ಅನ್ನೋದನ್ನು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿ ಕಮೆಂಟ್ ಮಾಡಿದ್ದೆ. ಹಾಗಾಗಿ ಇವತ್ತು ನಾನು ಪಾಲಕ್ ಮೈಕ್ರೋಗ್ರೀನ್ಸ್ನ ಮನೇಲೆ ಯಾವ ರೀತಿಯಾಗಿ ಬೆಳೆಯೋದು ಅನ್ನೋದನ್ನು ತೋರಿಸ್ತೀನಿ. ಅದರ ಜೊತೆಗೆ ಪಾಲಕ್ ಮೈಕ್ರೋಗ್ರೀನ್ಸಲ್ಲಿ ಇರೋವಂತಹ ನ್ಯೂಟ್ರಿಷನ್ಸ್ ಏನು, ಹಾಗೆ ನಾವು ಇದನ್ನು ಯಾವ ರೀತಿಯಾಗಿ ಆಹಾರದಲ್ಲಿ ಬಳಸ್ಬೋದು ಅನ್ನೋದನ್ನು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಬೇಕಾಗಿರೋವಂಥದ್ದು ಟ್ರೇ. ಈ ಟ್ರೇನ ನಾನು ಕ್ಲೀನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಹೈಜೆನಿಕ್ ಕಾಪಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೋಕೋಪಿಟ್ ಹಾಗೆ ಟ್ರೇನ. ಇನ್ನು ಕೋಕೋಪಿಟ್ನ ನಾನು 2-3 ಸಲ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ಡ್ರೈ ಆಗೂ ಇಲ್ಲ ಕೋಕೋಪಿಟ್, ಹಾಗೆ ಪೂರ್ತಿಯಾಗಿ ಒದ್ದೆಯಾಗೂ ಇಲ್ಲ, ಮೀಡಿಯಮ್ ಆಗಿದೆ. ನಾನು ಜಾಸ್ತಿಯಾಗಿ ಮೈಕ್ರೋಗ್ರೀನ್ಸ್ನ ಬೆಳೆಸೋದ್ರಿಂದ, ಅಂದರೆ ತುಂಬ ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ಒಂದೇ ಸಲ ನಾನು ತೊಳೆದ್ಬಿಟ್ಟು ಇಟ್ಕೊಂಡಿರ್ತೀನಿ. ಈ ರೀತಿಯಾಗಿ ಮೈಕ್ರೋಗ್ರೀನ್ಸ್ನ ಬೆಳೆಯೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇನ್ನು ನಾವು ಟ್ರೇಗೆ 1.5 ಇಂದ 2 ಇಂಚಷ್ಟು ಕೋಕೋಪಿಟ್ನ ಕ್ಲೀನಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಕ್ಲೀನಾಗಿ ಒಂದೇ ಸಮದಟ್ಟಾಗಿ ಮಾಡ್ಕೊಳ್ಳಿ. ಯಾಕೆ ಈ ರೀತಿಯಾಗಿ ಮಾಡ್ಕೊಬೇಕು ಅಂತ ಬಂದರೆ, ಬೀಜಗಳು ಸಮದಟ್ಟವಾಗಿ ಎಲ್ಲ ಕಡೆ ಹರಡೋಕ್ಕೆ ಈಸಿ ಆಗುತ್ತೆ. ಅದ್ರ ಜೊತೆಗೆ ಬೇರುಗಳು ಬಿಡೋಕ್ಕೂ ಕೂಡ ಗಿಡಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಕೊಂಡು, ಇನ್ನು ಪಾಲಕ್ ಸೊಪ್ಪಿನ ಬೀಜನ ನಾನು 8ರಿಂದ 10 ಗಂಟೆಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆನೆ ಹಾಕಿದ್ದೆ. ಯಾವುದೇ ಬೀಜ ಆದರೂ ಪರವಾಗಿಲ್ಲ, ಗಟ್ಟಿ ಇರೋವಂಥದ್ದು ಕಡಲೆಕಾಳು, ಹೆಸರುಕಾಳು, ಹುರುಳಿಕಾಳು, ತೊಗರಿಕಾಳು, ಇಲ್ಲ ಅಂತಂದರೆ ನೀವು ಬಟಾಣಿ, ಸೋಯಾಬೀನ್ಸು ಆಗಲಿ ಅಥವಾ ಸಾಸಿವೆ ಆಗಲಿ, ಬ್ರೋಕ್ಲಿ ಆಗಲಿ, ಯಾವುದೇ ಆದ್ರೂ ಕೂಡ ಗಟ್ಟಿ ಇರೋವಂಥದ್ದು, ದಪ್ಪ ಇರೋವಂತಹ ಬೀಜಗಳಾದರೆ ನೀರಲ್ಲಿ 8ರಿಂದ 10 ಗಂಟೆಗಳ ಕಾಲ ನೆನೆಸಲೇಬೇಕಾಗುತ್ತೆ. ಇಲ್ಲ ನಾವು ದಂಟಿನ ಸೊಪ್ಪು ಆ ರೀತಿಯಾದಂಥದ್ದನ್ನು ಹಾಕ್ತೀವಿ ಅಂತಂದರೆ ಇಮಿಡಿಯೇಟಾಗಿ ನೆನೆಸ್ದಲೇ ಹಾಗೆ ಕೂಡ ಹಾಕ್ಬೋದು. ಇನ್ನು ಇದನ್ನೆಲ್ಲ ಕೂಡ ನಾನು ಒಂದೇ ಸಮದಟ್ಟವಾಗಿ ಸ್ಪ್ರೆಡ್ ಮಾಡಿದ ಮೇಲೆ ಇದಕ್ಕೆ ನೀರನ್ನ ಸ್ಪ್ರೇ ಮಾಡ್ತಾಯಿದ್ದೀನಿ. ಇನ್ನು ನೀರು ಸ್ಪ್ರೇ ಮಾಡಬೇಕಾದ್ರೆ ಒಂದು ವಿಷಯನ ಗಮನದಲ್ಲಿ ಇಟ್ಕೋಬೇಕು. ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ನೀರು ಹಾಕ್ತಲೇ ಎಲ್ಲ ಕಡೆನೂ ನೀರು ಬೀಳೋ ಥರ ನಿಧಾನವಾಗಿ ನೀರನ್ನ ಸ್ಪ್ರೇ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ವಾತಾವರಣದ ಮೇಲೂ ಕೂಡ ಇದು ಡಿಪೆಂಡ್ ಆಗುತ್ತೆ. ನಾವು ಚಳಿ ಇತ್ತು, ಮಳೆ ಇತ್ತು ಅಂತ ಬಂದಾಗ 4 ದಿನಗಳ ಕಾಲ ಇದು ಗಿಡ ಬರೋಕ್ಕೆ ಶುರುವಾಗುತ್ತೆ. ಇಲ್ಲ ಅಂತಂದರೆ ಬೇಸಿಗೆ ಇದ್ದಾಗ 3 ದಿನಗಳ ಕಾಲ ಸಾಕು. ಇನ್ನು ಈ ರೀತಿಯಾಗಿ ಕ್ಲೀನಾಗಿ ಒಂದು ಪ್ಲೇಟ್ನ ಕವರ್ ಮಾಡಿ ಕತ್ತಲಿರೋ ಅಂತಹ ಜಾಗದಲ್ಲಿ ಇದನ್ನು ಇಡಬೇಕಾಗುತ್ತೆ. ಇನ್ನು 4 ದಿನಗಳ ಆದ ನಂತರ ಗಿಡ ಚೆನ್ನಾಗಿ ಮೊಳಕೆ ಬಂದು ಈ ರೀತಿಯಾಗಿ ಬೆಳೆಯೋಕ್ಕೆ ಶುರುವಾಗಿರುತ್ತೆ. ಈಗ ಇದಕ್ಕೆ ನಾವು ನೀರನ್ನ ಸ್ಪ್ರೇ ಮಾಡಿಬಿಟ್ಟು ನಾನು ಎಳೆ ಬಿಸಿಲಲ್ಲಿ ಇಡಬೇಕಾಗುತ್ತೆ. ಇನ್ನು ಎಳೆ ಬಿಸಿಲು ಅಂತ ಬಂದಾಗ ನೀವು ಧೂಳು ಬೀಳೋ ಅಂತಹ ಜಾಗದಲ್ಲೆಲ್ಲ ಇಡಬಾರ್ದು. ಕಿಟಕಿ ಪಕ್ಕ ಆಗಲಿ ಅಥವಾ ಬಾಲ್ಕನಿಯಲ್ಲಿ ಎಲ್ಲೂ ಧೂಳು ಬೀಳಲ್ಲ, ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅಂಥ ಜಾಗದಲ್ಲಿ ಇಡಿ. ಇಲ್ಲ ಅಂತ ಅಂದರೆ ನೀವು LED ಲೈಟ್ ಕೆಳಗಡೆ ಕೂಡ ಇಡಬೇಕು. ಇನ್ನು ಮನೆ ಒಳಗಡೆ LED ಲೈಟಲ್ಲಿ ಇಡ್ತೀವಿ ಅಂದರೆ ಗಾಳಿ ಕೂಡ ಚೆನ್ನಾಗಿ ಆಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಅಂದರೆ ಸಣ್ಣ ಪುಟ್ಟ ಹುಳಗಳು ಬರೋ ಅಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗೆ ಗಾಳಿ ಬೆಳಕು ಚೆನ್ನಾಗಿರೋ ಅಂತಹ ಜಾಗದಲ್ಲಿ ಗಿಡನ ಇಡೋದ್ರ ಜೊತೆಗೆ ನಾವು ದಿನ ಕೂಡ ಬೆಳಗ್ಗೆ ಒಂದ್ಸಲಿ, ಸಂಜೆ ಒಂದ್ಸಲಿ 2 ಟೈಮು ನೀರನ್ನ ಸ್ಪ್ರೇ ಮಾಡೋದು ತುಂಬಾ ಇಂಪಾರ್ಟೆಂಟು. ನೀರು ಸ್ಪ್ರೇ ಮಾಡಬೇಕಾದ್ರೆ ಎಲ್ಲ ಕಡೆಯೂ ಬೀಳೋ ಥರ ನಿಧಾನವಾಗಿ ನೀರನ್ನ ಸ್ಪ್ರೇ ಮಾಡಬೇಕು. ಸುಮಾರು 12 ದಿನಗಳ ಆದ ನಂತರ ಈ ರೀತಿಯಾಗಿ ನೋಡಿ ಚೆನ್ನಾಗಿ ಮೈಕ್ರೋಗ್ರೀನ್ಸ್ ಹಾರ್ವೆಸ್ಟಿಂಗ್ ರೆಡಿಯಾಗಿದೆ. ಇನ್ನು ಈ ಮೈಕ್ರೋಗ್ರೀನ್ಸ್ನ ನಾವು ಒಂದೇ ಸಲ ಬಳಸಲ್ಲ ಅನ್ನೋರು ಸ್ವಲ್ಪ ಪ್ರಮಾಣದಲ್ಲಿ ಕೂಡ ಬಳಸ್ಬೋದು. ಹಾಗೆ ಸುಮಾರು 21 ದಿನಗಳ ಕಾಲ ಇದನ್ನು ಇಟ್ಟು ಬಳಸ್ಬೋದು. ಹಾಗೆ ಕೆಳಗಡೆ ಟ್ರೇಯಲ್ಲಿ ನೀರು ಹಾಕಿರೋದ್ರಿಂದ ನಾನು ದಿನಕ್ಕೆ 1 ಸಲ ನಾನು ನೀರನ್ನ ಸ್ಪ್ರೇ ಮಾಡ್ತೀನಿ. ಈ ರೀತಿಯಾದಂತಹ ಕಂಟೈನರ್ ನಿಮಗೆ ಸಿಕ್ಕಿಲ್ಲ ಅಂತಂದರೆ ನೀವು ನಾರ್ಮಲ್ ಆಗಿರೋವಂತಹ ಸ್ಟೀಲ್ ಕಂಟೈನರಲ್ಲೇ ಬೆಳಗ್ಗೆ 1 ಸಲ, ಸಂಜೆ 1 ಸಲ ನೀರು ಸ್ಪ್ರೇ ಮಾಡಿದರೆ ಸಾಕಾಗುತ್ತೆ. ಇನ್ನು ಪಾಲಕ್ ಸೊಪ್ಪಿನ ಮೈಕ್ರೋಗ್ರೀನ್ಸ್ನ ನಾವು ಬಳಸೋದ್ರಿಂದ ಆಗುವಂಥ ಆರೋಗ್ಯಕರ ಲಾಭಗಳೇನು ಅಂತ ನೋಡೋದಾದರೆ, ನಾವು ಪಾಲಕ್ ಸೊಪ್ಪನ್ನ ಸೇವಿಸೋದ್ರಿಂದ ವಿಟಮಿನ್ ಎ ಮತ್ತು ಲೂಟಿನ್ ಸಮೃದ್ಧವಾಗಿರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಯಾರಿಗೆಲ್ಲ ವಿಟಮಿನ್ ಸಿ ಕೊರತೆ ಇರುತ್ತೆ ಅಂಥವರು ಕೂಡ ಇದನ್ನು ಬಳಸೋದ್ರಿಂದ ವಿಟಮಿನ್ ಸಿ ಕೊರತೆಯಿಂದ ಬರುವಂತಹ ಸಮಸ್ಯೆಗಳನ್ನೆಲ್ಲ ಕೂಡ ಹೋಗಲಾಡಿಸ್ಬೋದು. ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ. ವಿಟಮಿನ್ ಸಿ ಯಥೇಚ್ಛವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಪದೇ ಹುಷಾರು ತಪ್ಪಿದ್ದಾರೆ ಅನ್ನೋರು ಇದನ್ನು ಬಳಸೋದು ತುಂಬ ಒಳ್ಳೆಯದು. ಇನ್ನು ಯಾರಿಗೆಲ್ಲ ಹಿಮೋಗ್ಲೋಬಿನ್ ಪ್ರಮಾಣ ತುಂಬ ಕಡಿಮೆ ಇರುತ್ತೆ, ರಕ್ತಹೀನತೆಯಿಂದ ಬಳಲ್ತಾ ಇರ್ತೀರ ಅಂಥವರು ಈ ಪಾಲಕ್ ಮೈಕ್ರೋಗ್ರೀನ್ನ ಸೇವಿಸೋದ್ರಿಂದ
ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿ ವಿಟಮಿನ್ ಕೆ, ಕ್ಯಾಲ್ಶಿಯಂ ಕೂಡ ಯಥೇಚ್ಛವಾಗಿ ಇರೋದರಿಂದ ಮೂಳೆಗಳ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇನ್ನು ಚರ್ಮಗಳ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ಕೂದಲ ಆರೋಗ್ಯಕ್ಕೂ ಕೂಡ ಈ ಪಾಲಕ್ ಮೈಕ್ರೋಗ್ರೀನ್ಸ್ ತುಂಬಾ ಒಳ್ಳೆಯದು. ಈ ಪಾಲಕ್ ಮೈಕ್ರೋಗ್ರೀನ್ಸಲ್ಲಿ ಯಥೇಚ್ಛವಾಗಿ ಫೈಬರ್ ಇರೋದರಿಂದ ನಮ್ಮ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ಪಾಲಕ್ ಮೈಕ್ರೋಗ್ರೀನ್ಸ್ನ ನಾವು ಸೇವಿಸೋದ್ರಿಂದ ಎಷ್ಟೆಲ್ಲ ಆರೋಗ್ಯಕರ ಲಾಭಗಳು ಅಂತ ತಿಳ್ಕೊಂಡ್ವಿ ಅಲ್ವಾ. ಇನ್ನು ಇದನ್ನು ಯಾವ ರೀತಿಯಾಗಿ ನಾವು ಸೇವಿಸಬೇಕು ಅಂತ ಬಂದರೆ, ಪಾಲಕ್ ಮೈಕ್ರೋಗ್ರೀನ್ಸ್ನ ನಾವು ಈ ದೋಸೆ ಮೇಲೆ ಉದುರಿಸ್ಕೊಂಡು ತಿನ್ಬೋದು, ಇಲ್ಲ ಅಂತಂದರೆ ಸಲಾಡು, ಸ್ಮೂತಿ ತಿನ್ಬೋದು. ಇದನ್ನು ಡೈರೆಕ್ಟಾಗಿ ನಾವು ಸಲಾಡು, ಸ್ಮೂತಿಯಲ್ಲಿ ತಿನ್ನೋದ್ರಿಂದ ನಮ್ಮ ದೇಹದೊಳಗಡೆ ಡೈರೆಕ್ಟಾಗಿ ಹೋಗೋದ್ರಿಂದ ಒಳ್ಳೆ ರಿಸಲ್ಟು ಬೇಗ ಕೊಡುತ್ತೆ. ಹಾಗಾಗಿ ಇದನ್ನು ಸ್ಮೂತಿ ಮಾಡ್ಕೊಂಡು ಸೇವಿಸೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇನ್ನು ನಾನು ಪಾಲಕ್ ಮೈಕ್ರೋಗ್ರೀನ್ಸ್ನ ಯಾವ ರೀತಿಯಾಗಿ ಮನೆಯಲ್ಲೇ ಬೆಳೀಬೋದು ಅನ್ನೋದನ್ನು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಸೊ ತುಂಬ ಜನ ಕಮೆಂಟ್ ಮಾಡಿದ್ರಿ ಯಾವ ರೀತಿಯಾಗಿ ತೋರಿಸಿ ಅಂತ ಹೇಳಿ, ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಮೈಕ್ರೋಗ್ರೀನ್ಸ್ನ ನೀವು ಯಾವ ರೀತಿಯಾಗಿ ಬೆಳೀಬೇಕು ಅಂತ ತಿಳ್ಕೊಬೇಕು ಅನ್ನೋದ್ರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ವಿಡಿಯೋಗಳನ್ನ ಕೂಡ ಮಾಡಿದ್ದೀನಿ. ಹಾಗೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿರೋದು ಸ್ಟೀಲ್ ಟ್ರೇ ಬೇಕು, ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾಯಿದ್ರೆ, ನಾನು ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿದೆ, ಅಷ್ಟೊಂದು ಗುಣಮಟ್ಟ ಚೆನ್ನಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ. ಅಂದರೆ ನಾಳೆ ದಿನ ಏನಾದ್ರು ರೆಸ್ಟ್ ಹಿಡಿಯುವಂತಹ ಪ್ರಾಬ್ಲಮ್ ಬರ್ಬೋದು. ಹಾಗಾಗಿ ನಾನು ತೊಗೊಂಡಂತಹ ಕಡೆ ಇನ್ನೂ ಸ್ಟಾಕ್ ಬಂದಿಲ್ಲ, ಬಂದ ಮೇಲೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ಇನ್ನು ನಾವು ಮನೆಯಲ್ಲೇ ಇರೋವಂತಹ ನಾರ್ಮಲ್ ಆಗಿರೋವಂತಹ ಟ್ರೇನ, ಸ್ಟೀಲ್ ಟ್ರೇನ ಬಳಸಿ ಕೂಡ ಚೆನ್ನಾಗಿ ಬೆಳಿಬೋದು ಮೈಕ್ರೋಗ್ರೀನ್ನ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಮಡಿಕೆ ಕಾಳನ್ನ ಮನೆಯಲ್ಲೇ ಇರೋವಂತಹ ನಾರ್ಮಲ್ ಟ್ರೇಲೇ ಬೆಳೆದಿದ್ದೀನಿ, ತುಂಬ ಚೆನ್ನಾಗೇ ಬಂದಿದೆ. ಆದಷ್ಟು ಕೂಡ ಪ್ಲಾಸ್ಟಿಕ್ ಟ್ರೇನ ಬಳಸೋದನ್ನು ಕಡಿಮೆ ಮಾಡಿ ಸ್ಟೀಲ್ ಟ್ರೇನ ಬಳಸಿ ತುಂಬಾ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ಮನೆಯಲ್ಲೇ ಇರೋವಂತಹ ತಟ್ಟೆಗಳನ್ನ ಕೂಡ, ಪ್ಲೇಟ್ಗಳನ್ನ ಕೂಡ ಬಳಸಿ ನಾವು ತುಂಬ ಚೆನ್ನಾಗಿ ಮೈಕ್ರೋಗ್ರೀನ್ನ ಬೆಳಿಬೋದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳೊಂದಿಗೆ ಮಮತಾ.